ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 15ನೇ ಜಾನ್ವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇವತ್ತಿನ ಮುರಳಿಯಲ್ಲಿ ಒಂದು ಆಂತರಿಕ ಪರಿವರ್ತನೆ ಬಗ್ಗೆ ತುಂಬಾ ಆಳವಾದ ಮಾತುಗಳಿವೆ ಅಂತ ನನಗನ್ನಿಸುತ್ತೆ. ಅಂದ್ರೆ ನಮ್ಮನ್ನ ನಾವು ಬದಲಾಯಿಸಿಕೊಳ್ಳೋದು ಅಂದ್ರೆ ನಿಜವಾಗಿ ಏನು, ಅದು ಎಲ್ಲಿಂದ ಶುರುವಾಗುತ್ತೆ, ಈ ಪಯಣದ ಬೇರೆ ಬೇರೆ ಹಂತಗಳು ಯಾವುದು? ಈ ತರಹದ ಪ್ರಶ್ನೆಗಳನ್ನು ಮನಸ್ಸಲ್ಲಿಟ್ಕೊಂಡು ಇವತ್ತಿನ ಮಂಥನ ಶುರು ಮಾಡೋಣ. ಖಂಡಿತ. ಇವತ್ತಿನ ಮುರಳಿಯ ಸಾರವೇ ಆ ಪರಿವರ್ತನೆಯ ಮೊದಲ ಹೆಜ್ಜೆಯನ್ನು ಸೂಚಿಸುತ್ತೆ ಅಂತ ಹೇಳ್ಬಹುದು. ಹೌದಾ? ಹೌದು. ಸಾರ ಹೀಗಿದೆ: ಮಧುರ ಮಕ್ಕಳೇ, ನಿಮ್ಮ ಬಾಯಿಂದ ಎಂದು ಹೇ ಈಶ್ವರ, ಹೇ ಬಾಬಾ ಎಂಬ ಶಬ್ದವು ಬರಬಾರದು. ಇದು ಭಕ್ತಿ ಮಾರ್ಗದ ಅಭ್ಯಾಸವಾಗಿದೆ. ಓಕೆ, ಭಕ್ತಿ ಮಾರ್ಗದ ಅಭ್ಯಾಸ ಅಂತ. ಸರಿ, ಹಾಗಾದ್ರೆ ಮೊದಲಿಗೆ ಇವತ್ತಿನ ಪ್ರಶ್ನೋತ್ತರವನ್ನು ನೋಡೋಣ. ಪ್ರಶ್ನೆ: ನೀವು ಮಕ್ಕಳು ಶ್ವೇತವಸ್ತ್ರಗಳನ್ನು ಏಕೆ ಇಷ್ಟಪಡುತ್ತೀರಿ? ಇದು ಯಾವ ಮಾತಿನ ಪ್ರತೀಕವಾಗಿದೆ? ಅದಕ್ಕೆ ಬಾಬಾ ಕೊಟ್ಟ ಉತ್ತರ ಹೀಗಿದೆ: ನೀವೀಗ ಈ ಹಳೇ ಪ್ರಪಂಚದಿಂದ ಜೀವಿಸಿದ್ದಂತೆಯೇ ಸತ್ತಿದ್ದೀರಿ. ಆದ್ದರಿಂದ ನಿಮಗೆ ಶ್ವೇತವಸ್ತ್ರಗಳು ಇಷ್ಟವಾಗುತ್ತದೆ. ಈ ಶ್ವೇತವಸ್ತ್ರವು ಮೃತ್ಯುವನ್ನು ಸಿದ್ಧ ಮಾಡುತ್ತದೆ. ಯಾರಾದರೂ ಮರಣ ಹೊಂದಿದಾಗ ಅವರ ಮೇಲೆ ಶ್ವೇತವಸ್ತ್ರಗಳನ್ನು ಹಾಕುತ್ತಾರೆ. ನೀವು ಮಕ್ಕಳೂ ಸಹ ಈಗ ಮರುಜೀವಿಗಳಾಗಿದ್ದೀರಿ. ಓಂ ಶಾಂತಿ. ಹಳೆಯ ಪ್ರಪಂಚದಿಂದ ಜೀವಿಸಿದ್ದಂತೆಯೇ ಸತ್ತಿದ್ದೀರಿ. ಈ ಒಂದು ವಾಕ್ಯದಲ್ಲೇ ಇಡೀ ಆಧ್ಯಾತ್ಮಿಕ ಪಯಣದ ಸಾರಾಂಶ ಅಡಗಿದೆ ಅನ್ಸುತ್ತೆ ಅಲ್ವಾ? ಹೌದು, ತುಂಬಾ ಆಳವಾದ ಮಾತು. ಇದು ಕೇಳಲಿಕ್ಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಜೀವಂತವಾಗಿರುವಾಗ ಸತ್ತಿದ್ದೀರಿ ಅಂದ್ರೆ ಏನು ಅಂತ. ನನ್ನ ಮನಸ್ಸಲ್ಲೊಂದು ಪ್ರಶ್ನೆ ಬಂತು. ಇವತ್ತಿನ ಜಗತ್ತಿನಲ್ಲಿ ಎಲ್ಲರೂ ತಮ್ಮದೇ ಒಂದು ಐಡೆಂಟಿಟಿ, ಒಂದು ಪರ್ಸನಲ್ ಬ್ರ್ಯಾಂಡ್ ಅನ್ನ ಕಟ್ಕೊಳೋಕ್ ಪ್ರಯತ್ನ ಪಡ್ತಿದ್ದಾರೆ. ಕರೆಕ್ಟ್. ಇಂಗಿರುವ ಸನ್ನಿವೇಶದಲ್ಲಿ ನಮ್ಮ ಹಳೆ ವ್ಯಕ್ತಿತ್ವಕ್ಕೆ ಸಾಯೋದು ಅಂದ್ರೆ ನಮ್ಮನ್ನೇ ನಾವು ಕಳ್ಕೊಳ್ಳೋದು ಅಂತ ಅನಿಸಲ್ವಾ? ಬಹಳ ಅದ್ಭುತವಾದ ಪ್ರಶ್ನೆ. ನೀವ್ ಹೇಳಿದ್ದು ನಿಜ. ಸಾಯೋದು ಅಂದ್ರೆ ನಮ್ಮ ಅಸ್ತಿತ್ವವನ್ನೇ ಅಳಿಸಿ ಹಾಕೋದು ಅಂತ ಖಂಡಿತ ಅಲ್ಲ. ಇಲ್ಲಿ ಮರಣ ಅನ್ನೋದು ನಮ್ಮ ಹಳೆಯ ಆ ಸೀಮಿತ ದೃಷ್ಟಿಕೋನಕ್ಕೆ, ನಮ್ಮ ಹಳೆಯ ಸಂಸ್ಕಾರಗಳಿಗೆ ಒಂದು ಉದಾಹರಣೆ ತಗೊಳ್ಳೋಣ. ಓಕೆ. ಕೋಪ ಅನ್ನೋದು ನಮ್ಮ ಹಳೆಯ ವ್ಯಕ್ತಿತ್ವದ ಒಂದು ಭಾಗ ಆಗಿರುತ್ತೆ. ನಾನು ಕೋಪಿಷ್ಠ ಅಂತ ನಾವೇ ನಂಬಿರ್ತೀವಿ. ಆ ಕೋಪದ ಸಂಸ್ಕಾರಕ್ಕೆ ನಾವು ಸತ್ತಾಗ ನಾವು ನಮ್ಮನ್ನ ಕಳ್ಕೊಳ್ಳಲ್ಲ. ಬದಲಿಗೆ ಆ ಕೋಪದ ಸಂಕಲೆಯಿಂದ ನಮ್ಮನ್ನ ನಾವು ಬಿಡಿಸ್ಕೊಳ್ತೀವಿ. ಶ್ವೇತವಸ್ತ್ರ ಇದೇ ಪರಿವರ್ತನೆಯ ಸಂಕೇತ. ಸರಿ. ಲೌಕಿಕದಲ್ಲಿ ಶರೀರ ಬಿಟ್ಟ ಮೇಲೆ ಬಿಳಿ ಬಟ್ಟೆ ಹಾಕ್ತಾರೆ. ಆದ್ರೆ ಇಲ್ಲಿ ನಾವು ಶರೀರದಲ್ಲಿ ಇರುವಾಗಲೇ ನಮ್ಮೊಳಗಿನ ಆ ಹಳೆಯ ನಾನುಗೆ, ಅಂದ್ರೆ ದೇಹಾಭಿಮಾನಕ್ಕೆ, ವಿಕಾರಗಳಿಗೆ ವಿದಾಯ ಹೇಳಿದ್ದೇವೆ ಅನ್ನೋದರ ಪ್ರತೀಕ ಇದು. ಇದು ಅಂತ್ಯವಲ್ಲ, ಇದು ಒಂದು ಹೊಸ ಆರಂಭದ ಘೋಷಣೆ. ವಾವ್! ಅಂದ್ರೆ ಇದು ನಮ್ಮ ನಿಜವಾದ ಸ್ವರೂಪಕ್ಕೆ ಅಡ್ಡಿಯಾಗಿರೋ ಪದರಗಳನ್ನ ಒಂದೊಂದಾಗಿ ಕಳಚಿದ ಹಾಗೆ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಉತ್ತರದಲ್ಲಿರೋ ಮರುಜೀವಿಗಳಾಗಿದ್ದೀರಿ ಅನ್ನೋ ಮಾತಿನ ಅರ್ಥ ಇದೇನಾ? ಹಳೆಯ ವ್ಯಕ್ತಿತ್ವಕ್ಕೆ ಸತ್ತು ಒಂದು ಹೊಸ ದೈವಿ ಪ್ರಜ್ಞೆಯಲ್ಲಿ ಮತ್ತೆ ಹುಟ್ಟೋದು. ಹೌದು. ಈ ಬಿಳಿ ಬಟ್ಟೆ ಆ ಹೊಸ ಹುಟ್ಟಿನ ಶುದ್ಧತೆ, ಪವಿತ್ರತೆಯ ಸಂಕೇತ. ಇದೊಂದು ರೀತಿ ಖಾಲಿ ಕ್ಯಾನ್ವಾಸ್ ಇದ್ದ ಹಾಗೆ ಅಲ್ವಾ? ಖಂಡಿತ. ಹಳೆಯ ಗೀಚುಗಳೆಲ್ಲ ಅಳಿಸೋಗಿ ಈಗ ಹೊಸದಾಗಿ ದೈವೀ ಗುಣಗಳ ಚಿತ್ರವನ್ನ ಬಿಡಿಸೋಕೆ ಸಿದ್ಧವಾಗಿರೋ ಕ್ಯಾನ್ವಾಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದು ಶೂನ್ಯವಲ್ಲ, ಪರಿಪೂರ್ಣತೆಯ ಆರಂಭ. ನಮ್ಮ ಮೂಲ ಸ್ವರೂಪ ಶಾಂತಿ, ಪ್ರೀತಿ, ಆನಂದ. ಅದರ ಮೇಲೆ ಕಾಲಕ್ರಮೇಣ ವಿಕಾರಗಳ ಧೂಳು ಕೂತಿತ್ತು ಅಷ್ಟೇ. ಈಗ ಜ್ಞಾನವೆಂಬ ನೀರಿನಿಂದ ಆ ಧೂಳನ್ನ ತೊಳೆದು ನಮ್ಮ ಅಸಲಿ ಸ್ವರೂಪದಲ್ಲಿ ನಾವು ಮತ್ತೆ ಹೊಳಿತಾ ಇದ್ದೀವಿ. ಆ ಹೊಳಪೆ ಈ ಶ್ವೇತವಸ್ತ್ರ. ಇದು ಶೋಕದ ಸಂಕೇತ ಅಲ್ಲ, ಇದು ವಿಜಯದ ಸಂಕೇತ. ವಿಕಾರಗಳ ಮೇಲೆ ವಿಜಯ ಪಡೆದಿದ್ದೇವೆ ಅನ್ನೋದರ ಸಂಕೇತ. ಅದ್ಭುತ. ಹಾಗಾದ್ರೆ ನಮ್ಮ ಪರಿವರ್ತನೆಯ ಮೊದಲ ಹೆಜ್ಜೆ ಈ ಹಳೆಯ ನಾನುಗೆ ವಿದಾಯ ಹೇಳೋದು. ಸರಿ, ಈಗ ಮುರಳಿಯ ಮೊದಲನೇ ಮುಖ್ಯ ಅಂಶದ ಕಡೆಗೆ ಹೋಗೋಣ. ಖಂಡಿತ. ಇದು ನಮ್ಮ ಸಂಬಂಧಗಳ ದೃಷ್ಟಿಕೋನವನ್ನೇ ಹೇಗೆ ಬದಲಾಯಿಸುತ್ತೆ ಅಂತ ನೋಡೋಣ. ಮೊದಲನೆಯ ಮುಖ್ಯ ಪಾಯಿಂಟ್ ಹೀಗಿದೆ: ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಈ ಆತ್ಮಿಕ ಶಬ್ದವನ್ನು ಹೇಳದೆ ಕೇವಲ ತಂದೆಯೆಂದು ಹೇಳಿದರೂ ಸರಿಯಾಗಿದೆ. ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಎಲ್ಲರೂ ತಮ್ಮನ್ನು ಸಹೋದರರೆಂದೇ ಹೇಳಿಕೊಳ್ಳುತ್ತಾರೆ. ಅಂದಾಗ ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ, ಎಲ್ಲರಿಗೂ ತಿಳಿಸುವುದಿಲ್ಲ. ಎಲ್ಲರೂ ತಮ್ಮನ್ನು ಸಹೋದರರೆಂದೇ ಹೇಳಿಕೊಳ್ಳುತ್ತೀರಿ.
ಗೀತೆಯಲ್ಲಿ ಭಗವಾನುವಾಚೆ ಎಂದು ಬರೆಯಲಾಗಿದೆ. ಈಗ ಭಗವಾನುವಾಚವು ಯಾರ ಪ್ರತಿ? ಭಗವಂತನಿಗೆ ಎಲ್ಲರೂ ಮಕ್ಕಳಾಗಿದ್ದಾರೆ. ಅವರು ತಂದೆಯಾಗಿದ್ದಾರೆ. ಆದ್ದರಿಂದ ಭಗವಂತನ ಮಕ್ಕಳೆಲ್ಲರೂ ಪರಸ್ಪರ ಸಹೋದರರಾಗಿದ್ದೀರಿ. ಭಗವಂತನೇ ತಿಳಿಸಿರಬೇಕು, ರಾಜಯೋಗವನ್ನು ಕಲಿಸಿರಬೇಕಲ್ಲವೇ? ಈ ಪಾಯಿಂಟ್ ಇದೆಯಲ್ಲ, ಇದು ನಮ್ಮೆಲ್ಲರ ಸಂಬಂಧದ ಬುಡಕ್ಕೆ ಕೈ ಹಾಕುತ್ತೆ. ನಾವೆಲ್ಲ ಒಂದೇ ತಂದೆ ಮಕ್ಕಳು, ಅಂದ್ರೆ ನಾವೆಲ್ಲ ಆತ್ಮಗಳು, ಪರಸ್ಪರ ಸಹೋದರರು. ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ, ವಿಶ್ವಬಂಧುತ್ವ ಅಂತ ನಾವು ಹೇಳ್ತೀವಿ. ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಇವತ್ತಿನ ಜಗತ್ತಿನಲ್ಲಿ ಇದು ಅಸಾಧ್ಯ ಅನ್ಸುತ್ತಲ್ವಾ? ಹೌದು, ನಿಜ. ಧರ್ಮ, ಜಾತಿ, ದೇಶ, ಭಾಷೆ ಅಂತ ಸಾವಿರ ತಡೆಗೋಡೆಗಳನ್ನು ನಾವೇ ಕಟ್ಕೊಂಡಿದ್ದೀವಿ. ಈ ಸಹೋದರರು ಅನ್ನೋ ಭಾವನೆಯನ್ನ ನಿಜ ಜೀವನದಲ್ಲಿ ತರೋದು ಹೇಗೆ? ಈ ವಿಚಾರ ತುಂಬಾ ಚೆನ್ನಾಗಿದೆ, ಆದರೆ ವಾಸ್ತವಕ್ಕಿಳಿಸೋದು ಹೇಗೆ? ಖಂಡಿತ. ನೀವು ಹೇಳಿದ ಹಾಗೆ ಬರೀ ಬಾಯಿ ಮಾತಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಸಬ್ ಆಪಸ್ ಮೇ ಭಾಯಿ ಭಾಯಿ ಅಂದ್ರೆ ಆಗಲ್ಲ. ಹೌದು. ಆ ಭಾವನೆ ಒಳಗಿಂದ ಬರ್ಬೇಕು. ಅದು ಹೇಗೆ ಬರುತ್ತೆ ಅಂದ್ರೆ, ನಮ್ಮೆಲ್ಲರ ಮೂಲ ಗುರುತನ್ನ ಅರ್ಥ ಮಾಡ್ಕೊಂಡಾಗ. ನಾನು ಈ ಶರೀರವಲ್ಲ, ನಾನು ಒಂದು ಚೈತನ್ಯ ಶಕ್ತಿ, ಆತ್ಮ. ಓಕೆ. ನನ್ನ ಹಾಗೆಯೇ ಬೇರೆಯವರು ಆತ್ಮರೇ. ನಮ್ಮೆಲ್ಲರ ತಂದೆ ಅಂದ್ರೆ ನಮ್ಮೆಲ್ಲರ ಸೃಷ್ಟಿಕರ್ತ ಆ ಒಬ್ಬ ಪರಮಾತ್ಮ. ಯಾವಾಗ ಈ ಜ್ಞಾನ ಬುದ್ಧಿಯಲ್ಲಿ ಸ್ಪಷ್ಟವಾಗುತ್ತೋ ಆಗ ಹೊರಗಿನ ವ್ಯತ್ಯಾಸಗಳು ಗೌಣವಾಗ್ತವೆ. ಅಂದ್ರೆ ಚರ್ಮದ ಬಣ್ಣ, ಭಾಷೆ ಇದೆಲ್ಲ ಮುಖ್ಯ ಆಗಲ್ಲ. ಖಂಡಿತ ಇಲ್ಲ. ಇದೆಲ್ಲವೂ ಈ ಶರೀರದ ಧರ್ಮಗಳು. ಆತ್ಮದ ಧರ್ಮ ಶಾಂತಿ. ಈ ಆತ್ಮಿಕ ದೃಷ್ಟಿ ಸ್ಥಿರವಾದಾಗ ಸಹೋದರತ್ವ ಅನ್ನೋದು ಆದರ್ಶವಾಗಿ ಉಳಿಯಲ್ಲ, ಅದು ನಮ್ಮ ಸಹಜ ಅನುಭವ ಆಗುತ್ತೆ. ಓಕೆ, ಅಂದ್ರೆ ಪರಿವರ್ತನೆ ನಮ್ಮ ದೃಷ್ಟಿಯಲ್ಲೇ ಆಗಬೇಕು. ದೇಹವನ್ನ ನೋಡೋ ಬದಲು ದೇಹದೊಳಗಿರೋ ಚೈತನ್ಯವನ್ನ, ಆತ್ಮವನ್ನ ನೋಡೋ ಅಭ್ಯಾಸ ಮಾಡಬೇಕು. ಇದೇ ರಾಜಯೋಗದ ಒಂದು ಭಾಗನ? ಹೌದು. ಯಾಕಂದ್ರೆ ಮುರಳಿಯಲ್ಲಿ ರಾಜಯೋಗವನ್ನ ಕಲಿಸಿರಬೇಕಲ್ಲವೇ ಅಂತ ಹೇಳಲಾಗಿದೆ. ರಾಜಯೋಗ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ವಿವರಿಸ್ಬೋದಾ? ಖಂಡಿತ. ಇಲ್ಲಿ ರಾಜಯೋಗ ಅಂದ್ರೆ ಶಾರೀರಿಕ ವ್ಯಾಯಾಮ ಅಲ್ಲ, ಇದು ಮನಸ್ಸಿನ ವ್ಯಾಯಾಮ. ಮನಸ್ಸಿನ ವ್ಯಾಯಾಮ? ಹೌದು. ಇದನ್ನ ಹೀಗೆ ಅಂದ್ಕೊಳ್ಳಿ, ನಮ್ಮ ಮನಸ್ಸು ಒಂದು ರಾಜ್ಯದ ಹಾಗೆ. ನಮ್ಮ ಸಂಕಲ್ಪಗಳು ಪ್ರಜೆಗಳು, ಬುದ್ಧಿ ಮಂತ್ರಿ, ಮತ್ತು ನಮ್ಮ ಕರ್ಮೇಂದ್ರಿಯಗಳು ಸೈನಿಕರು. ವಾವ್! ಸಾಮಾನ್ಯವಾಗಿ ನಮ್ಮ ಮನಸ್ಸಿನ ರಾಜ್ಯದಲ್ಲಿ ಅರಾಜಕತೆ ಇರುತ್ತೆ. ಪ್ರಜೆಗಳಾದ ಸಂಕಲ್ಪಗಳು ಹೇಳಿದ ಹಾಗೆ ರಾಜನಾದ ನಾವು ಕೇಳಬೇಕಾಗುತ್ತೆ. ಕೋಪ ಅನ್ನೋ ಸಂಕಲ್ಪ ಬಂದ್ರೆ ನಾವು ಅದರ ಗುಲಾಮರಾಗಿ ಬಿಡ್ತೀವಿ. ಹೌದು ಹೌದು, ಹಾಗೆ ಆಗೋದು. ರಾಜಯೋಗ ಅಂದ್ರೆ ನಮ್ಮ ಮನಸ್ಸಿನ ರಾಜ್ಯದ ಮೇಲೆ ನಾವೇ ರಾಜರಾಗೋದು. ನಮ್ಮ ಸಂಕಲ್ಪಗಳನ್ನ, ನಮ್ಮ ಇಂದ್ರಿಯಗಳನ್ನ ನಮ್ಮ ನಿಯಂತ್ರಣದಲ್ಲಿಟ್ಕೊಳ್ಳೋದು. ಇದನ್ನ ಕಲ್ಸೋವ್ರೇ ಪರಮಾತ್ಮ. ಓ, ಅದ್ಭುತವಾದ ಹೋಲಿಕೆ. ನಮ್ಮ ಮನಸ್ಸಿನ ಸಿಇಒ ಆಗೋದು ಅಂತ ಹೇಳ್ದಾಗೆ. ಕರೆಕ್ಟ್. ಸರಿ, ಹಾಗಾದ್ರೆ ಮೊದಲು ನಮ್ಮ ಹಳೆಯ ಅಸ್ತಿತ್ವಕ್ಕೆ ಸಾಯ್ಬೇಕು, ನಂತರ ನಮ್ಮೆಲ್ಲರ ಮೂಲ ಸಂಬಂಧವನ್ನ ಅರ್ಥ ಮಾಡ್ಕೋಬೇಕು. ಆದರೆ ಈ ತಿಳುವಳಿಕೆ, ಈ ಜ್ಞಾನ ನಮಗೆ ಸಿಗೋದು ಹೇಗೆ? ಮುಂದಿನ ಪಾಯಿಂಟ್ ಇದ್ರ ಬಗ್ಗೆ ಹೇಳುತ್ತೆ ಅಂತ ಅನ್ಸುತ್ತೆ. ಹೌದು. ಎರಡನೇ ಮುಖ್ಯ ಅಂಶ ಜ್ಞಾನದ ಮೂಲ ಮತ್ತು ಅದರ ಅನುಭವದ ಬಗ್ಗೆ ಹೇಳುತ್ತೆ. ಈಗ ನಿಮ್ಮ ಬುದ್ಧಿಯ ಬೀಗವೂ ತೆರೆದಿದೆ. ಪ್ರಪಂಚದಲ್ಲಿ ಮತ್ಯಾರಿಗೂ ಇಂಥ ವಿಚಾರಗಳು ನಡೆಯಲು ಸಾಧ್ಯವಿಲ್ಲ. ಯಾರ್ಯಾರಿಗೆ ಸಂದೇಶ ಸಿಗುತ್ತಾ ಹೋಗುವುದೋ ಅವರು ಶಾಲೆಗೆ ಬರತೊಡಗುತ್ತಾರೆ, ಓದುತ್ತಾ ಹೋಗುತ್ತಾರೆ. ಪ್ರದರ್ಶನಿಯಂತೂ ನೋಡಿದೆವು, ಈಗ ಹೋಗಿ ಇನ್ನೂ ಹೆಚ್ಚಿನದಾಗಿ ಕೇಳೋಣವೆಂದು ತಿಳಿಯುತ್ತಾರೆ. ಮೊಟ್ಟಮೊದಲ ಮುಖ್ಯ ಮಾತಾಗಿದೆ ಜ್ಞಾನಸಾಗರ, ಪತಿತ ಪಾವನ, ಗೀತಾ ಜ್ಞಾನದಾತ, ಶಿವಭಗವಾನುವಾಚ. ಮೊಟ್ಟಮೊದಲು ಅವರಿಗೆ ಇದು ಅರ್ಥವಾದಬೇಕು. ಇವರಿಗೆ ಕಲಿಸಿಕೊಡುವವರು ಅಥವಾ ತಿಳಿಸಿಕೊಡುವವರು ಯಾರು? ಅವರು ಪರಮ ಆತ್ಮ, ಜ್ಞಾನಸಾಗರ, ನಿರಾಕಾರನಾಗಿದ್ದಾರೆ. ಅವರು ಸತ್ಯವಾಗಿದ್ದಾರೆ. ಅವರು ಸತ್ಯವನ್ನೇ ತಿಳಿಸುತ್ತಾರೆ. ಅದರಲ್ಲಿ ಮತ್ಯಾದೇ ಪ್ರಶ್ನೆ ಏಳಲು ಸಾಧ್ಯವಿಲ್ಲ. ಬುದ್ಧಿಯ ಬೀಗವು ತೆರೆದಿಲೇ. ಈ ರೂಪಕದ ಮೇಲೆ ಒಂದು ಕ್ಷಣ ನಿಲ್ಲೋಣ. ಇದು ಬಹಳ ದೊಡ್ಡ ಮಾತು. ಅಂದ್ರೆ ಜನ್ಮ ಜನ್ಮಾಂತರಗಳಿಂದ ನಮ್ಮ ಬುದ್ಧಿಗೆ ಅಜ್ಞಾನದ ಬೀಗ ಬಿದ್ದಿತ್ತು ಅಂತ ಇದರರ್ಥ ಅಲ್ವಾ? ಹೌದು. ಆ ಬೀಗ ತೆಗೆದಾಗ ಆಗೋ ಅನುಭವ ಹೇಗಿರುತ್ತೆ? ಅದು ಒಂದೇ ಸಲ ಯುರೇಕಾ ಅಂತ ಜ್ಞಾನೋದಯವಾದ ಹಾಗಿರುತ್ತಾ, ಅಥವಾ ನಿಧಾನವಾಗಿ ಸೂರ್ಯೋದಯವಾದ ಹಾಗೆ ಸ್ವಲ್ಪ ಸ್ವಲ್ಪವೇ ಬೆಳಕು ಬರ್ತಾ ಹೋಗುತ್ತಾ? ಎರಡೂ ರೀತಿಯ ಅನುಭವ ಆಗಬಹುದು. ಕೆಲವರಿಗೆ ಮೊದಲ ಸಲ ಜ್ಞಾನ ಕೇಳಿದಾಗ್ಲೇ ಒಂದು ದೊಡ್ಡ ಆಹಾ ಕ್ಷಣ ಸಿಗಬಹುದು. ವರ್ಷಗಳಿಂದ ಕಾಡುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ ಹಾಗೆ ಅನ್ಸಿ ಜೀವನದ ದಿಕ್ಕೇ ಬದಲಾಗಬಹುದು. ಇನ್ನು ಕೆಲವರಿಗೆ ಇದು ನಿಧಾನವಾದ ಪ್ರಕ್ರಿಯೆ. ಪ್ರತಿದಿನ ಮುರಳಿ ಕೇಳುತ್ತಾ,
ಮಂಥನ ಮಾಡುತ್ತಾ ಯೋಗಾಭ್ಯಾಸ ಮಾಡುತ್ತಾ ಬುದ್ಧಿಯ ಮೇಲೆ ಕೂತಿದ್ದ ಅಜ್ಞಾನದ ಧೂಳು ನಿಧಾನವಾಗಿ ಕರಗುತ್ತಾ ಹೋಗುತ್ತೆ. ಅಂದ್ರೆ ತುಕ್ಕು ಹಿಡಿದ ಬೀಗಕ್ಕೆ ಎಣ್ಣೆ ಹಾಕಿ ನಿಧಾನವಾಗಿ ತಿರುಗಿಸಿದ ಹಾಗೆ. ಎಕ್ಸಾಕ್ಟ್ಲಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಎರಡೂ ಸಂದರ್ಭದಲ್ಲಿ ಬೀಗ ತೆರೆದಾಗ ಕಾಣೋದು ಸತ್ಯದ ಬೆಳಕು. ನಾನು ಯಾರು ಅನ್ನೋ ಮೂಲ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಜೀವನವನ್ನ ನೋಡೋ ದೃಷ್ಟಿಕೋನವೇ ಬದಲಾಗ್ಬಿಡುತ್ತೆ. ನಾನು ಇದನ್ನ ಅರ್ಥ ಮಾಡ್ಕೋಬಹುದು. ಆದ್ರೆ ಒಬ್ಬ ವ್ಯಕ್ತಿಗೆ ಬುದ್ಧಿಯ ಬೀಗ ತೆರೆದಿದೆ ಅನ್ನೋ ಮಾತು ಒಂದು ರೀತಿ ಕುರುಡು ನಂಬಿಕೆ ತರ ಕೇಳಿಸ್ಬೋದು. ಹೌದು. ಅವರಿಗೆ ಇದನ್ನ ಹೇಗೆ ವಿವರಿಸೋದು? ಈ ಜ್ಞಾನದ ಮೂಲ ಯಾರು ಅನ್ನೋದ್ರ ಬಗ್ಗೆ ಮುರಳಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಖಂಡಿತ. ಇಲ್ಲಿ ನಂಬಿಕೆಗಿಂತ ನಿಶ್ಚಯಕ್ಕೆ ಹೆಚ್ಚು ಮಹತ್ವವಿದೆ. ಈ ಜ್ಞಾನವನ್ನು ಕೊಡುವವರು ಯಾವುದೇ ಮನುಷ್ಯ ಗುರುಗಳಲ್ಲ. ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಜ್ಞಾನಸಾಗರ, ಪತಿತಪಾವನ, ನಿರಾಕಾರ, ಶಿವನೇ ಜ್ಞಾನದಾತ. ಸರಿ. ಅಂದ್ರೆ ಜ್ಞಾನದ ಮೂಲವೇ ಪರಿಪೂರ್ಣವಾಗಿದೆ. ಸತ್ಯದ ಸಾಗರದಿಂದ ಬರುವ ಜ್ಞಾನ ಸತ್ಯವೇ ಆಗಿರುತ್ತೆ ಅಲ್ವಾ? ಹೌದು. ತರ್ಕ ಮಾಡುವ ಬುದ್ಧಿಗೆ ನಾವು ಹೀಗೆ ಸವಾಲ್ ಹಾಕಬಹುದು. ಇವತ್ತು ಜಗತ್ತಿನಲ್ಲಿರೋ ಸಮಸ್ಯೆಗಳಿಗೆ ಅಶಾಂತಿ, ದುಃಖ, ದ್ವೇಷ, ಯಾವುದೇ ಮನುಷ್ಯನ ಹತ್ರ ಶಾಶ್ವತ ಪರಿಹಾರ ಇದೆಯಾ? ಇಲ್ಲ. ಹಾಗಾದ್ರೆ ಎಲ್ಲರಿಗಿಂತ ಶ್ರೇಷ್ಠನಾದ, ಎಲ್ಲವನ್ನೂ ತಿಳಿದವನಾದ ಒಬ್ಬ ಶಕ್ತಿ ಇರ್ಬೇಕಲ್ವೇ? ಆ ಶಕ್ತಿಯೇ ನಮಗೆ ದಾರಿ ತೋರಿಸ್ತಾ ಇದೆ ಅಂತ ಬುದ್ಧಿಗೆ ಅರ್ಥವಾದಾಗ ಅದು ತರ್ಕವನ್ನ ಮೀರಿ ಸತ್ಯವನ್ನ ಸ್ವೀಕಾರ ಮಾಡುತ್ತೆ. ಆಗ ಯಾವುದೇ ಪ್ರಶ್ನೆ ಉಳಿಯಲ್ಲ, ಕೇವಲ ಅನುಭವ ಇರುತ್ತೆ. ಓಕೆ. ಅಂದ್ರೆ ಜ್ಞಾನದಾತನ ಪರಿಚಯವೇ ಎಲ್ಲಾ ಸಂಶಯಗಳಿಗೆ ಉತ್ತರ. ಸರಿ. ಈಗ ಜ್ಞಾನದಾತ ನಿರಾಕಾರನಾಗಿದ್ರೆ ಆ ಜ್ಞಾನ ನಮ್ಮ ತನಕ ಅಂದ್ರೆ ಸಾಕಾರದಲ್ಲಿರೋ ಮನುಷ್ಯರ ತನಕ ತಲುಪೋದೇಗೆ? ಮೂರನೇ ಅಂಶದಲ್ಲಿ ಇದರ ಬಗ್ಗೆ ವಿವರಣೆ ಇದೆ ಅಂತ ಕಾಣಿಸುತ್ತೆ. ಹೌದು. ಮೂರನೆಯ ಮುಖ್ಯ ಪಾಯಿಂಟ್, ಜ್ಞಾನವು ನಮಗೆ ಸಿಗುವ ವಿಧಾನವನ್ನು ವಿವರಿಸ್ತದೆ. ಮೊಟ್ಟಮೊದಲು ಇದರ ಬಗ್ಗೆ ತಿಳಿಸಬೇಕಾಗಿದೆ. ನಮಗೆ ಪರಮಪಿತ ಪರಮಾತ್ಮನು ಬ್ರಹ್ಮರವರ ಮೂಲಕ ರಾಜಯೋಗವನ್ನು ಕಲಿಸುತ್ತಾರೆ. ಇದು ರಾಜ್ಯ ಪದವಿಯಾಗಿದೆ. ಯಾರು ಎಲ್ಲರ ತಂದೆಯಾಗಿದ್ದಾರೆಯೋ ಆ ಪಾರಲೌಕಿಕ ತಂದೆಯೇ ಕುಳಿತು ತಿಳಿಸಿಕೊಡುತ್ತಾರೆ. ಅವರೇ ಎಲ್ಲದಕ್ಕಿಂತ ದೊಡ್ಡ ಅಥಾರಿಟಿಯಾಗಿದ್ದಾರೆ ಎಂಬುದು ಯಾರಿಗೆ ನಿಶ್ಚಯವಾಗಿ ಬಿಡುವುದೋ ಅವರಿಗೆ ಮತ್ಯಾವುದೇ ಪ್ರಶ್ನೆಯೂ ಉತ್ಪನ್ನವಾಗಲು ಸಾಧ್ಯವಿಲ್ಲ. ಆ ಪತಿತ ಪಾವನನು ಇಲ್ಲಿ ಬರುತ್ತಾರೆಂದರೆ ಅವಶ್ಯವಾಗಿ ತನ್ನ ಸಮಯವಲ್ಲಿಯೇ ಬರುವರು. ನೀವು ನೋಡುತ್ತಿದ್ದೀರಿ, ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ವಿನಾಶದ ನಂತರ ಮತ್ತೆ ನಿರ್ವಿಕಾರಿ ಪ್ರಪಂಚ ಬರಲಿದೆ. ಇದು ವಿಕಾರಿ ಪ್ರಪಂಚವಾಗಿದೆ. ಸರಿ. ಇದು ಒಂದು ಬಹಳ ಮುಖ್ಯವಾದ ಮತ್ತು ಸೂಕ್ಷ್ಮವಾದ ವಿಷಯ. ಪರಮಾತ್ಮನು ಬ್ರಹ್ಮ ಅನ್ನೋ ಒಬ್ಬ ಮನುಷ್ಯನ ಶರೀರದ ಮೂಲಕ ಮಾತಾಡ್ತಾರೆ ಅಂತ. ಆಧ್ಯಾತ್ಮಿಕ ಪರಂಪರೆಗಳಲ್ಲೂ ಗುರುಗಳು ಅಥವಾ ಪ್ರವಾದಿಗಳು ದೈವಿ ಸಂದೇಶವನ್ನ ತಂದಿದ್ದೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ? ಇಲ್ಲಿರೋ ವಿಶೇಷತೆ ಏನು? ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಕೆಲವು ಸೂಕ್ಷ್ಮ ವ್ಯತ್ಯಾಸಗಳಿವೆ. ಮೊದಲನೆಯದಾಗಿ, ಇಲ್ಲಿ ಜ್ಞಾನವನ್ನ ನೀಡುತ್ತಿರುವವರು ಜ್ಞಾನಸಾಗರ, ಅಂದ್ರೆ ಜ್ಞಾನ ಪರಿಪೂರ್ಣವಾಗಿದೆ. ಎರಡನೆಯದಾಗಿ, ಅವರು ಕೇವಲ ಜ್ಞಾನವನ್ನ ನೀಡಿ ಹೋಗುತ್ತಿಲ್ಲ, ರಾಜಯೋಗವನ್ನ ಕಲಿಸಿ ರಾಜ್ಯ ಪದವಿಯನ್ನೂ ಕೊಡ್ತಿದ್ದಾರೆ. ಕರೆಕ್ಟ್. ಅಂದ್ರೆ ಕೇವಲ ಮುಕ್ತಿಯಲ್ಲ, ಜೀವನ ಮುಕ್ತಿಯ ಮಾರ್ಗವನ್ನ ತೋರಿಸ್ತಿದ್ದಾರೆ. ಮೂರನೆಯ ಮತ್ತು ಅತೀ ಮುಖ್ಯವಾದ ವ್ಯತ್ಯಾಸ ಅಂದ್ರೆ ಬ್ರಹ್ಮ ಅವರು ಸ್ವತಃ ತಮ್ಮನ್ನ ಗುರು ಅಂತ ಹೇಳ್ಕೊಳ್ಳೋದಿಲ್ಲ. ಓ ಹಾಗಾ? ಅವರು ಕೇವಲ ಒಂದು ಮಾಧ್ಯಮ, ಒಂದು ಇನ್ಸ್ಟ್ರುಮೆಂಟ್, ನಿರಾಕಾರನಾದ ಪರಮಾತ್ಮ ಮಾತನಾಡಲು ಬಳಸುವ ಒಂದು ರಥ. ಇಲ್ಲಿ ಪೂಜೆ, ಮಹಿಮೆ ಎಲ್ಲವೂ ಆ ನಿರಾಕಾರ ಶಿವನಿಗೆ, ಯಾವುದೇ ವ್ಯಕ್ತಿಗಲ್ಲ. ಈ ಸ್ಪಷ್ಟತೆಯೇ ಇಲ್ಲಿನ ವಿಶೇಷತೆ. ಅರ್ಥವಾಯ್ತು. ಹಾಗಾದ್ರೆ ಆ ದೊಡ್ಡ ಅಥಾರಿಟಿ ಬರುವ ಸಮಯದ ಬಗ್ಗೆನೂ ಹೇಳಲಾಗಿದೆ. ಕಲಿಯುಗದ ಅಂತ್ಯದಲ್ಲಿ, ಮಹಾಭಾರತ ಯುದ್ಧದ ಸಮಯದಲ್ಲಿ ಅಂತ. ಹೌದು. ಈಗ ನಡ್ತಿರೋದೇ ಆ ಮಹಾಭಾರತ ಯುದ್ಧ ಅಂತ ಹೇಳಿದ್ದಾರೆ. ಇದು ಕೇಳಿದಾಗ ಮನಸ್ಸಲ್ಲಿ ಒಂದು ದೊಡ್ಡ ಚಿತ್ರಣ ಬರುತ್ತೆ. ಇದು ನಾವು ಕಥೆಗಳಲ್ಲಿ ಕೇಳಿದ ಯುದ್ಧದ ಬಗ್ಗೆನಾ ಅಥವಾ ಬೇರೆ ಏನಾದರೂ ಆಳವಾದ ಅರ್ಥ ಇದೆಯಾ? ಇಲ್ಲಿ ಮಹಾಭಾರತ ಯುದ್ಧಕ್ಕೆ ಎರಡು ಆಯಾಮಗಳಿವೆ. ಒಂದು ಬಾಹ್ಯ, ಇನ್ನೊಂದು ಆಂತರಿಕ. ಸರಿ. ಬಾಹ್ಯವಾಗಿ ಇಡೀ ಜಗತ್ತು ಇವತ್ತು ಅಶಾಂತಿ, ಹಿಂಸೆ, ಪ್ರಕೃತಿ ವಿಕೋಪ, ರೋಗ ರುಜಿನಗಳಿಂದ ತುಂಬಿದೆ. ಇದು ವಿನಾಶದ ಸಮಯ ಅನ್ನೋದಕ್ಕೆ ಸೂಚನೆ. ಇದನ್ನೇ ಮಹಾಭಾರತ ಯುದ್ಧ ಅಂತ ಕರೆಯಲಾಗಿದೆ. ಅಧರ್ಮದ ಅಂತ್ಯದ ಸಮಯ. ಹೌದು. ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ಆಂತರಿಕ ಮಹಾಭಾರತ. ನಮ್ಮ ಮನಸ್ಸಿನಲ್ಲೇ ಪ್ರತಿದಿನ ನಡೆಯೋ ಯುದ್ಧ. ನಮ್ಮೊಳಗಿನ ದೈವಿ ಗುಣಗಳಾದ ಪಾಂಡವರಿಗೂ ಮತ್ತು ಆಸುರಿ ಗುಣಗಳಾದ ಕೌರವರಿಗೂ ನಡೆಯೋ ಸಂಘರ್ಷ. ಓ,
ನಮ್ಮೊಳಗಿನ ಯುದ್ಧ. ಹೌದು. ಕೋಪ, ಅಹಂಕಾರ, ಆಸೆ ಅನ್ನೋ ಕೌರವ ಸೈನ್ಯದ ಮೇಲೆ ಶಾಂತಿ, ಪ್ರೀತಿ, ನಮ್ರತೆ ಅನ್ನೋ ಪಾಂಡವ ಸೈನ್ಯದಿಂದ ವಿಜಯ ಸಾಧಿಸುವುದೇ ನಿಜವಾದ ಮಹಾಭಾರತ ಯುದ್ಧ. ಈ ಆಂತರಿಕ ಯುದ್ಧದಲ್ಲಿ ಗೆದ್ದವರೇ ಮುಂದಿನ ನಿರ್ವಿಕಾರಿ ಪ್ರಪಂಚಕ್ಕೆ ಅಂದ್ರೆ ಸತ್ಯಯುಗಕ್ಕೆ ಅಧಿಪತಿಗಳಾಗ್ತಾರೆ. ವಾಹ್! ಅಂದ್ರೆ ನಮ್ಮ ಆಂತರಿಕ ಪರಿವರ್ತನೆಯೇ ಈ ಜಾಗತಿಕ ಪರಿವರ್ತನೆಗೆ ಅಡಿಪಾಯ. ಖಂಡಿತ. ನಮ್ಮೊಳಗಿನ ಯುದ್ಧವನ್ನ ನಾವು ಗೆದ್ದರೆ ಪ್ರಪಂಚದ ವಿನಾಶದ ನಂತರ ಬರುವ ಹೊಸ ಜಗತ್ತಿನಲ್ಲಿ ನಾವು ಸ್ಥಾನವನ್ನ ಪಡೀತೇವೆ. ಹಾಗಾದ್ರೆ ಇವತ್ತಿನ ಮಂಥನದಿಂದ ನಾವು ಕಲ್ತಿದ್ದು, ಮೊದಲು ನಮ್ಮ ಹಳೆಯ ಅಹಂಗೆ ಸಾಯ್ಬೇಕು, ನಂತರ ಎಲ್ಲರನ್ನೂ ಆತ್ಮಿಕ ಸಹೋದರರ ದೃಷ್ಟಿಯಿಂದ ನೋಡ್ಬೇಕು, ಪರಮಾತ್ಮನ ಜ್ಞಾನದಿಂದ ನಮ್ಮ ಬುದ್ಧಿಯ ಬೀಗವನ್ನ ತರೀಬೇಕು ಮತ್ತು ಕೊನೆಯದಾಗಿ ನಮ್ಮೊಳಗಿನ ಮಹಾಭಾರತದಲ್ಲಿ ವಿಜಯಿಗಳಾಗ್ಬೇಕು. ಹೌದು, ಇದುವೇ ಸಂಪೂರ್ಣ ಪರಿವರ್ತನೆಯ ಪಯಣ. ಇವತ್ತಿನ ಮಂಥನ ನಿಜವಾಗಿಯೂ ತುಂಬಾ ಆಳವಾಗಿತ್ತು. ಯೋಚನೆ ಮಾಡಲು ಒಂದು ಹೊಸ ದೃಷ್ಟಿಕೋನ ಸಿಕ್ಕಿದೆ. ಖಂಡಿತ. ಈ ಜ್ಞಾನದ ಪ್ರತಿಯೊಂದು ಅಂಶವೂ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರೇರಣೆ ನೀಡುತ್ತೆ. ಅಣ್ಣಂದಿರೇ, ಅಕ್ಕಂದಿರೇ, ಇಲ್ಲಿವರೆಗೆ ನಾವು ಮುರಳಿಯ ಸಾರ ಮತ್ತು ಕೆಲವು ಮುಖ್ಯ ವಿಷಯಗಳನ್ನ ತಿಳಿದೆವು. ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ. ಇದೇ ರೀತಿಯ ಜ್ಞಾನಪೂರ್ಣ ಮುರಳಿ ಮಂಥನವನ್ನ ನೀವು ನಿರಂತರವಾಗಿ ಕೇಳಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಈ ವಿಷಯದ ಬಗ್ಗೆ ಕಾಮೆಂಟ್ ಮಾಡಿ. ಬನ್ನಿ ಈಗ 4ನೆಯ ಪಾಯಿಂಟ್ನಿಂದ ಮುಂದುವರೆಯೋಣ. ಮೊದಲಿಗೆ ಯಾರೇ ಬಂದರೂ ಸಹ ತಂದೆಯ ಪರಿಚಯ ಕೊಡಬೇಕಾಗಿದೆ. ಇಬ್ಬರು ತಂದೆಯರಿದ್ದಾರೆ. ಈ ಮಾತುಗಳನ್ನು ತಿಳಿದುಕೊಳ್ಳುವುದರಲ್ಲಿ ಸಮಯ ತೆಗೆದುಕೊಳ್ಳುತ್ತಾರೆ. ಪ್ರದರ್ಶನಿಯಲ್ಲಿ ನೀವು ಇಷ್ಟೊಂದು ತಿಳಿಸಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಒಬ್ಬರೇ ತಂದೆ ಇರುತ್ತಾರೆ. ಈ ಸಮಯದಲ್ಲಿ ನಿಮಗೆ 3 ತಂದೆಯರಿದ್ದಾರೆ, ಏಕೆಂದರೆ ಪ್ರಜಾಪಿತ ಬ್ರಹ್ಮನ ತನುವಿನಲ್ಲಿ ಭಗವಂತನು ಬರುತ್ತಾರೆ ಅಂದಾಗ ಅವರೂ ಸಹ ಎಲ್ಲರ ಅಲೌಕಿಕ ತಂದೆಯಾಗಿದ್ದಾರೆ. ಲೌಕಿಕ ತಂದೆಯೂ ಇದ್ದಾರೆ. ಒಳ್ಳೆಯದು. ಈಗ 3 ತಂದೆಯರಲ್ಲಿ ಅತಿ ಶ್ರೇಷ್ಠ ಆಸ್ತಿಯು ಯಾರದಾಗಿದೆ? ನಿರಾಕಾರ ತಂದೆಯು ಆಸ್ತಿಯನ್ನು ಹೇಗೆ ಕೊಡುವುದು? ಇದಕ್ಕೆ ಅವರು ಬ್ರಹ್ಮನ ಮೂಲಕ ಎಂದು ಹೇಳುತ್ತಾರೆ. ಆದ್ದರಿಂದ ಈ ಚಿತ್ರದಲ್ಲಿ ನೀವು ಬಹಳ ಚೆನ್ನಾಗಿ ತಿಳಿಸಬಲ್ಲಿರಿ. ಶಿವತಂದೆಯೂ ನಿರಾಕಾರನಾಗಿದ್ದಾರೆ ಮತ್ತು ಇವರು ಪ್ರಜಾಪಿತನಾಗಿದ್ದಾರೆ. ಬ್ರಹ್ಮನು ಆದಿದೇವ, ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಓಂ ಶಾಂತಿ. ಹೌದು, ಈ ಅಂಶದ ಮಂಥನವನ್ನು ಶುರು ಮಾಡೋಣ. ಇಲ್ಲಿ ಬಾಬಾರವರು ಅಂದ್ರೆ 3 ತಂದೆಯರ ರಹಸ್ಯವನ್ನ ತುಂಬಾ ಸುಂದರವಾಗಿ ತಿಳಿಸ್ಕೊಳ್ತಿದ್ದಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯಾತ್ಮನಿಗೆ 2 ತಂದೆಯರ ಪರಿಚಯ ಇದ್ದೇ ಇರುತ್ತೆ. ಒಬ್ಬರು ಈ ಶರೀರ ಕೊಟ್ಟ ಲೌಕಿಕ ತಂದೆ, ಸರಿ, ಮತ್ತೊಬ್ರು ಆತ್ಮದ ತಂದೆಯಾದ ಪಾರಲೌಕಿಕ ಪರಮಾತ್ಮ. ಆದರೆ ಈ ಸಂಗಮ ಯುಗದಲ್ಲಿ ಮಾತ್ರ ನಮ್ಗೆ 3ನೇ ತಂದೆಯ ಪರಿಚಯ ಸಿಗುತ್ತೆ. ಹೌದು, ಆ 3ನೇ ತಂದೆಯೇ ಪ್ರಜಾಪಿತ ಬ್ರಹ್ಮ. ಅವರೇ ಪ್ರಜಾಪಿತ ಬ್ರಹ್ಮ. ಇದು ಈ ಜ್ಞಾನದ ಒಂದು ಆಕ್ಚುಲಿ ಬಹಳ ಗಹನವಾದ ರಹಸ್ಯ ಅಲ್ವಾ? ಯಾಕಂದ್ರೆ ನಿರಾಕಾರ ಶಿವತಂದೆ ಸ್ವರ್ಗದ ಆಸ್ತಿಯನ್ನ ನೇರವಾಗಿ ನಮಗೆ ಕೊಡಕ್ಕಾಗಲ್ಲ, ಸಾಧ್ಯವಿಲ್ಲ. ಜ್ಞಾನ ಕೊಡೋಕೆ, ನಮ್ಮನ್ನ ತಮ್ಮ ಮಕ್ಕಳನ್ನಾಗಿ ಮಾಡ್ಕೊಳ್ಳೋಕೆ ಅವ್ರಿಗೊಂದು ಸಾಕಾರ ಮಾಧ್ಯಮ ಬೇಕೇ ಬೇಕು. ಹೌದು, ಆ ಮಾಧ್ಯಮವೇ ಪ್ರಜಾಪಿತ ಬ್ರಹ್ಮರ ಶರೀರ. ಅದೇ. ಹಾಗಾಗಿ ಶಿವತಂದೆ ಬ್ರಹ್ಮರ ಮೂಲಕ ನಮ್ಮನ್ನ ದತ್ತು ತೆಗೆದುಕೊಳ್ತಾರೆ. ಅದಕ್ಕೆ ಬ್ರಹ್ಮರು ನಮ್ಮ ಅಲೌಕಿಕ ತಂದೆ ಆಗ್ತಾರೆ. ಖಂಡಿತ. ಈ ಸ್ಪಷ್ಟತೆ ಇದ್ರೆ ಸಾಕು, ಮುರಳಿಯ ಮಾತು ಅರ್ಥ ಆಗತ್ತೆ. 3 ತಂದೆಯರಲ್ಲಿ ಅತಿ ಶ್ರೇಷ್ಠ ಆಸ್ತಿ ಯಾರದಾಗಿದೆ? ಉತ್ತರ ತುಂಬಾ ಸ್ಪಷ್ಟ. ನಿರಾಕಾರ ಶಿವತಂದೆಯದ್ದೇ, ಅವರದ್ದೇ. ಸ್ವರ್ಗಸ್ಥಾಪನೆಯ ಆಸ್ತಿ ಅವರದ್ದು. ಆದ್ರೆ ಅವರು ಕೊಡುವ ರೀತಿ ಅದು ಬ್ರಹ್ಮರ ಮೂಲಕ. ಹೌದು. ಹೊಸದಾಗಿ ಜ್ಞಾನಕ್ಕೆ ಬರುವವರಿಗೆ ಇದು ಸ್ವಲ್ಪ ಕಷ್ಟ ಅನ್ಸ್ಬಹುದು. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರದರ್ಶನಿಯಲ್ಲಿ ಚಿತ್ರಗಳ ಮೂಲಕ ಇದನ್ನು ತುಂಬಾ ಸರಳವಾಗಿ ವಿವರಿಸಬಹುದು ಅಂತ. ನಿಜ. ಆ ತ್ರಿಮೂರ್ತಿ ಶಿವನ ಚಿತ್ರದಲ್ಲಿ ನಿರಾಕಾರ ಜ್ಯೋತಿರ್ಬಿಂದು ಶಿವ, ಅವರ ಕೆಳಗೆ ಬ್ರಹ್ಮರನ್ನ ತೋರಿಸಿದಾಗ ಆ ಸಂಬಂಧ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹೌದು ಹೌದು. ಬ್ರಹ್ಮರನ್ನ ಆದಿದೇವ ಅಥವಾ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಕರೆಯೋದರ ಹಿಂದಿನ ಅರ್ಥನೂ ಅದೇ ಅಲ್ವಾ? ಅದೇ. ಅವರ ಮೂಲಕವೇ ಇಡೀ ಮಾನವ ವಂಶವೃಕ್ಷದ ಆದಿ ಸನಾತನ ದೇವೀದೇವತಾ ಧರ್ಮದ ಅಡಿಪಾಯವನ್ನ ಪರಮಾತ್ಮ ಹಾಕ್ತಾರೆ. ಹಾಗಾಗಿ ಅವರು ಇಡೀ ಮಾನವ ಕುಲದ ಪ್ರಜಾಪಿತರಾಗ್ತಾರೆ. ಖಂಡಿತ. ಈ 3 ತಂದೆಯರ ಅಂದ್ರೆ ಲೌಕಿಕ, ಅಲೌಕಿಕ ಮತ್ತು ಪಾರಲೌಕಿಕ ಸಂಬಂಧವನ್ನ ಯಾರು ತಮ್ಮ ಬುದ್ಧಿಯಲ್ಲಿ ಸ್ಪಷ್ಟವಾಗಿ ಇಟ್ಕೊಳ್ತಾರೋ ಅವರಿಗೆ ಮಾತ್ರವೇ ಸಂಪೂರ್ಣ ಆಸ್ತಿಯ ಹಕ್ಕು ಸಿಗೋದು. ಈ ತಂದೆಯರ ಪರಿಚಯದ ನಂತರ ನಮ್ಮ ಪರಸ್ಪರ ಸಂಬಂಧ ಹೇಗಿರಬೇಕು ಅನ್ನೋದನ್ನ ಮುಂದಿನ ಅಂಶದಲ್ಲಿ ಸ್ಪಷ್ಟಪಡಿಸಲಾಗಿದೆ.
ತಂದೆಯೂ ತಿಳಿಸುತ್ತಾರೆ, ನಾನು ಶಿವನಿಗೆ ನೀವು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುವುದಿಲ್ಲ, ನಾನು ಎಲ್ಲರ ತಂದೆಯಾಗಿದ್ದೇನೆ, ಇವರು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ, ನೀವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೀರಿ, ಭಲೇ ಸ್ತ್ರೀ ಪುರುಷರಿದ್ದಾರೆ, ಆದರೆ ಬುದ್ಧಿಯಿಂದ ತಿಳಿದಿದೆ ನಾವು ಸಹೋದರ ಸಹೋದರಿಯರಾಗಿದ್ದೇವೆ, ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ, ಸಹೋದರ ಸಹೋದರಿಯರ ನಡುವೆ ವಿಕಾರಿ ದೃಷ್ಟಿ ಇರಲು ಸಾಧ್ಯವಿಲ್ಲ. ಒಂದು ವೇಳೆ ಇಬ್ಬರ ನಡುವೆ ವಿಕಾರಿ ದೃಷ್ಟಿಯು ಸೆಳೆಯುತ್ತದೆಯೆಂದರೆ ಅಂಥವರು ಬಿದ್ದು ಹೋಗುತ್ತಾರೆ, ತಂದೆಯನ್ನೇ ಮರೆತು ಹೋಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ನನ್ನ ಮಕ್ಕಳಾಗಿಯೂ ಮತ್ತೆ ಮುಖ ಕಪ್ಪು ಏಕೆ ಮಾಡಿಕೊಳ್ಳುತ್ತೀರಿ? ಬೇಹದ್ದಿನ ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ, ನಿಮಗೆ ಈ ನಶೆ ಏರಿದೆ, ನಿಮಗೆ ಗೊತ್ತಿದೆ ಗೃಹಸ್ಥ ವ್ಯವಹಾರದಲ್ಲಿಯೇ ಇರಬೇಕಾಗಿದೆ, ಲೌಕಿಕ ಸಂಬಂಧಿಗಳ ಕಡೆಯೂ ಗಮನ ಕೊಡಬೇಕು, ಜೊತೆ ನಿಭಾಯಿಸಬೇಕಾಗಿದೆ. ಲೌಕಿಕ ತಂದೆಯನ್ನಂತೂ ನೀವು ತಂದೆಯೆಂದು ಹೇಳುತ್ತೀರಲ್ಲವೇ, ಅವರನ್ನು ನೀವು ಸಹೋದರನೆಂದು ಹೇಳುವಂತಿಲ್ಲ. ಈ ಜ್ಞಾನವು ಬಹಳ ವಿಚಿತ್ರವಾಗಿದೆ. ಓಂ ಶಾಂತಿ. ಈ ಅಂಶದ ಮಂಥನವಂತೂ ಬಹಳ ಮುಖ್ಯ ಅನ್ಸುತ್ತೆ. ಯಾಕಂದ್ರೆ ಇದು ನಮ್ಮ ದೃಷ್ಟಿ ಮತ್ತು ವೃತ್ತಿಯನ್ನೇ ಪರಿವರ್ತಿಸುವ ಅಡಿಪಾಯ. ಖಂಡಿತ. ನಾವೆಲ್ಲರೂ ಆತ್ಮಿಕ ಸ್ವರೂಪದಲ್ಲಿ ಒಂದೇ ಪರಮಪಿತ ಪರಮಾತ್ಮನ ಮಕ್ಕಳು. ಈ ಒಂದು ಸತ್ಯ ನಮ್ಮ ಬುದ್ಧಿಗೆ ಸ್ಥಿರವಾದಾಗ ನಾವು ಒಬ್ಬರನ್ನೊಬ್ಬರು ನೋಡುವ ದೃಷ್ಟಿಕೋನವೇ ಬದಲಾಗೋಗುತ್ತೆ. ಹೌದು, ಶರೀರದ ದೃಷ್ಟಿಯಿಂದ ಎಷ್ಟೇ ಭೇದಗಳಿರಬಹುದು, ಸ್ತ್ರೀ ಪುರುಷ, ಜಾತಿ ಧರ್ಮ, ಆದರೆ ಆತ್ಮಿಕ ದೃಷ್ಟಿಯಿಂದ ನಾವೆಲ್ಲರೂ ಸಹೋದರ ಸಹೋದರಿಯರು. ಈ ಒಂದು ಸ್ಮೃತಿ ನಮ್ಮಲ್ಲಿ ಪವಿತ್ರತೆಯ ನಶೆಯನ್ನು ತುಂಬುತ್ತೆ ಅಲ್ವಾ? ಹೌದು, ಮತ್ತು ಈ ಸಹೋದರ ಸಹೋದರಿ ದೃಷ್ಟಿಯೇ ಮಾಯೆಯ ಮೇಲೆ, ಅಂದ್ರೆ ವಿಶೇಷವಾಗಿ ಕಾಮ ವಿಕಾರದ ಮೇಲೆ ವಿಜಯ ಗಳಿಸೋಕೆ ಇರುವ ಅತಿದೊಡ್ಡ ಅಸ್ತ್ರ. ಎಲ್ಲಿ ಸಹೋದರತ್ವದ ಭಾವನೆ ಇರುತ್ತೋ ಅಲ್ಲಿ ವಿಕಾರಿ ದೃಷ್ಟಿಗೆ ಅವಕಾಶವೇ ಇರೋದಿಲ್ಲ. ಅದಕ್ಕೆ ಬಾಬಾರವರು ಇಲ್ಲಿ ಬಹಳ ಕಠಿಣವಾದ ಎಚ್ಚರಿಕೆ ಕೊಡುತ್ತಿದ್ದಾರೆ. ಹೌದು, ವಿಕಾರಿ ದೃಷ್ಟಿ ಬಂದ್ರೆ ಅದು ನೇರವಾಗಿ ನಮ್ಮ ಬುದ್ಧಿಯೋಗವನ್ನ ತಂದೆಯಿಂದ ಮುರಿಯುತ್ತೆ ಅಂತ. ತಂದೆಯನ್ನೇ ಮರೆತು ಬಿಡ್ತಾರೆ ಅಂದ್ರೆ ಜ್ಞಾನ ಮತ್ತು ಯೋಗದಿಂದ ಸಂಪೂರ್ಣವಾಗಿ ದೂರ ಆಗ್ತಾರೆ. ಮುಖ ಕಪ್ಪು ಮಾಡಿಕೊಳ್ಳುವುದು ಅಂದ್ರೆ ಶ್ರೇಷ್ಠ ಬ್ರಾಹ್ಮಣ ಜೀವನದಲ್ಲಿ ವಿಕಾರತೆ ವಶವಾಗುವುದು. ಇದರಲ್ಲಿ ಇನ್ನೊಂದು ಬಹಳ ಪ್ರಾಕ್ಟಿಕಲ್ ಚಾಲೆಂಜ್ ಇದೆ ಅನ್ಸುತ್ತೆ. ಅಂದ್ರೆ ಈ ಜ್ಞಾನವನ್ನ ಗೃಹಸ್ಥ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಹೌದು, ಅದನ್ನೇ ಬಾಬಾ ಸ್ಪಷ್ಟಪಡಿಸ್ತಾರೆ. ಲೌಕಿಕ ಸಂಬಂಧಗಳನ್ನ ಬಿಡಬೇಕಾಗಿಲ್ಲ. ಲೌಕಿಕ ತಂದೆಯನ್ನ ತಂದೆ ಅಂತಾನೆ ಕರೀಬೇಕು. ಅವರ ಜವಾಬ್ದಾರಿಗಳನ್ನ ಯುಕ್ತಿಯಿಂದ ನಿಭಾಯಿಸಬೇಕು. ಅವರನ್ನ ಸಹೋದರ ಅಂತ ಕರೆಯೋ ಹಾಗಿಲ್ಲ. ಖಂಡಿತ ಇಲ್ಲ. ಅಂದ್ರೆ ಹೊರಗಿನ ವ್ಯವಹಾರವನ್ನ ಯಥಾವತ್ತಾಗಿ ನಡೆಸ್ತಾ ನಮ್ಮ ಆಂತರಿಕ ಸ್ಥಿತಿ, ನಮ್ಮ ಬುದ್ಧಿಯಲ್ಲಿ ಈ ಜ್ಞಾನದ ಅರಿವಿರಬೇಕು. ಇದಕ್ಕೇನೆ ವಿಚಿತ್ರ ಜ್ಞಾನ ಅಂತ ಹೇಳಿರೋದು. ಹೌದು, ಇದು ಒಂದ್ರೀತಿ ಕಮಲದ ಹೂವಿನಂತೆ, ಕೆಸರಿನಲ್ಲಿದ್ರೂ ಕೆಸರಿನಿಂದ ಅಲಿಪ್ತವಾಗಿರುವ ಕಲೆ. ಆ ಸಮತೋಲನವನ್ನ ಯಾರು ಸಾಧಿಸ್ತಾರೋ ಅವರೇ ತಂದೆ ಆಸ್ತಿಗೆ ಹಕ್ಕುದಾರರಾಗ್ತಾರೆ. ಈ ಪವಿತ್ರತೆಯ ಪುರುಷಾರ್ಥದ ಗುರಿ ಏನು ಅನ್ನೋದನ್ನ ಮುಂದಿನ ಅಂಶ ಸ್ಪಷ್ಟಪಡಿಸುತ್ತೆ. ಯಾರು ಪಾವನರಾಗರೋ ಅವರೇ ಪಾವನ ಪ್ರಪಂಚದಲ್ಲಿ ಹೋಗ್ತಾರೆ. ಇಲ್ಲಿ ರಾಜಯೋಗದ ಮಾತಾಗಿದೆ. ನೀವು ಹೋಗಿ ಅಲ್ಲಿ ರಾಜ್ಯಭಾರ ಮಾಡ್ತೀರಿ. ಉಳಿದಂತೆ ಯಾರೆಲ್ಲ ಆತ್ಮಗಳಿದ್ದಾರೆಯೋ ಅವರು ತಮ್ಮ ಲೆಕ್ಕಾಚಾರಗಳನ್ನು ಮುಗಿಸ್ಕೊಂಡು ಹಿಂತಿರುಗಿ ತಮ್ಮ ಮನೆಗೆ ಹೊರಟೋಗ್ತಾರೆ. ಇದು ಅಂತಿಮ ಸಮಯವಾಗಿದೆ. ಬುದ್ಧಿಯು ಹೇಳುತ್ತದೆ ಸತ್ಯಯುಗವು ಖಂಡಿತ ಸ್ಥಾಪನೆಯಾಗಬೇಕಾಗಿದೆ. ಸತ್ಯಯುಗಕ್ಕೆ ಪಾವನ ಪ್ರಪಂಚವೆಂದು ಹೇಳಲಾಗುತ್ತದೆ. ಉಳಿದೆಲ್ಲರೂ ಮುಕ್ತಿಧಾಮಕ್ಕೆ ಹೊರಟೋಗುವರು. ಅವರು ಮತ್ತೆ ತಮ್ಮ ಪಾತ್ರವನ್ನು ಪುನರಾವರ್ತಿಸಬೇಕಾಗಿದೆ. ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗಲು ನೀವೂ ಸಹ ತಮ್ಮ ಪುರುಷಾರ್ಥ ಮಾಡುತ್ತಿರುತ್ತೀರಿ. ಅಲ್ಲಿ ಎಲ್ಲರೂ ತಮ್ಮನ್ನು ಮಾಲೀಕರೆಂದು ತಿಳಿಯುತ್ತಾರಲ್ವೇ? ಪ್ರಜೆಗಳು ಮಾಲೀಕರಾಗಿರುತ್ತಾರೆ. ಓಂ ಶಾಂತಿ. ಈ ಅಂಶ ನಮ್ಮ ಲಕ್ಷ್ಯ ಮತ್ತು ಗುರಿಯನ್ನ ಸಂಪೂರ್ಣವಾಗಿ ಸ್ಪಷ್ಟಪಡಿಸುತ್ತೆ. ಈ ರಾಜಯೋಗದ ಅಭ್ಯಾಸದ ಅಂತಿಮ ಗುರಿ ಕೇವಲ ಕರ್ಮ ಬಂಧನಗಳಿಂದ ಮುಕ್ತರಾಗೋದಲ್ಲ. ಹೌದು, ಜೀವನ ಮುಕ್ತಿಯನ್ನು ಪಡೆಯೋದು. ಜೀವನ ಮುಕ್ತಿ ಅಂದ್ರೆ ಪಾವನರಾಗಿ ಪಾವನ ಪ್ರಪಂಚವಾದ ಸತ್ಯಯುಗದಲ್ಲಿ ದೇವತೆಯಾಗಿ ರಾಜ್ಯಭಾರ ಮಾಡೋದು. ಇಲ್ಲಿ ಪಾವನತೆ ಮತ್ತು ಪಾವನ ಪ್ರಪಂಚದ ನಡುವಿನ ಸಂಬಂಧವನ್ನ ಎಷ್ಟು ಸ್ಪಷ್ಟವಾಗಿ ಜೋಡಿಸಲಾಗಿದೆ ನೋಡಿ. ನಿಜ. ಯಾರು ಈ ಸಂಗಮ ಯುಗದಲ್ಲಿ ಸಂಕಲ್ಪ, ಮಾತು, ಕರ್ಮದಲ್ಲಿ ಸಂಪೂರ್ಣ ಪವಿತ್ರರಾಗ್ತಾರೋ ಅವರಿಗೆ ಮಾತ್ರ ಆ ಪವಿತ್ರ ಜಗತ್ತಿನಲ್ಲಿ ಪ್ರವೇಶ. ಅವರಿಗೆ ಮಾತ್ರ. ಇಲ್ಲಿ ಇನ್ನೊಂದು ಮುಖ್ಯ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಜ್ಞಾನ ಮಾರ್ಗದಲ್ಲಿ ನಡೆಯೋ ಆತ್ಮಗಳು ಸತ್ಯಯುಗಕ್ಕೆ ಹೋಗ್ತಾರೆ. ಹಾಗಾದ್ರೆ ಉಳಿದ ಕೋಟ್ಯಾಂತರ ಆತ್ಮಗಳ ಗತಿ ಏನು? ಹೌದು, ಅದನ್ನ ಬಾಬಾ ಸ್ಪಷ್ಟಪಡಿಸ್ತಾರೆ. ಅವರೆಲ್ಲರೂ ತಮ್ಮ ತಮ್ಮ ಕರ್ಮದ ಲೆಕ್ಕಾಚಾರವನ್ನ ಚುಕ್ತು ಮಾಡಿ ಮುಕ್ತಿಧಾಮಕ್ಕೆ ಅಂದ್ರೆ ಆತ್ಮರ ಮೂಲ ಮನೆ ಪರಮಧಾಮಕ್ಕೆ ಹಿಂತಿರುಗುತ್ತಾರೆ.
ಇದು ಸೃಷ್ಟಿ ನಾಟಕದ ಅಂತಿಮ ಸಮಯ ಆಗಿರೋದ್ರಿಂದ ಎಲ್ಲಾ ನಟರಾದ ಆತ್ಮರು ತಮ್ಮ ಮನೆಗೆ ಹಿಂತಿರುಗಲೇಬೇಕು. ಹೌದು. ನಂತರ ತಮ್ಮ ತಮ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ ಸರಿಯಾದ ಸಮಯದಲ್ಲಿ ಮತ್ತೆ ಪಾತ್ರ ಮಾಡೋಕೆ ಬರ್ತಾರೆ. ಇದರಲ್ಲಿ ಒಂದು ಮಾತು ಬಹಳ ಸುಂದರವಾಗಿದೆ. ಅಲ್ಲಿ ಪ್ರಜೆಗಳು ಮಾಲೀಕರಾಗಿರ್ತಾರೆ ಅಂತ. ಆಹಾ, ಅದರ ಅರ್ಥವನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು. ಸತ್ಯಯುಗದಲ್ಲಿ ರಾಜಾರಾಣಿ ಇರ್ತಾರೆ, ಪ್ರಜೆಗಳೂ ಇರ್ತಾರೆ. ಆದರೆ ಯಾರಿಗೂ ನಾವು ಗುಲಾಮರು ಅಥವಾ ಅಧೀನರು ಅನ್ನೋ ಭಾವನೆಯೇ ಇರೋದಿಲ್ಲ. ಖಂಡಿತ ಇರೋದಿಲ್ಲ. ಪ್ರತಿಯೊಬ್ಬರೂ ಸಂಪೂರ್ಣ ಸುಖ, ಶಾಂತಿ, ಆರೋಗ್ಯ, ಸಮೃದ್ಧಿಯಿಂದ ತುಂಬಿರ್ತಾರೆ. ಪ್ರಕೃತಿ ಕೂಡ ಅವರ ದಾಸಿಯಾಗಿರುತ್ತೆ. ಅಂದ್ರೆ ಪ್ರತಿಯೊಬ್ಬರೂ ತಮ್ಮ ಜೀವನದ ಸಂಪೂರ್ಣ ಮಾಲೀಕರಾಗಿರ್ತಾರೆ. ಎಂಥ ಅದ್ಭುತ ಸ್ಥಿತಿ ಅಲ್ವಾ? ಅದೇ ಸತ್ಯಯುಗದ ವೈಶಿಷ್ಟ್ಯ. ಈಗ ಧಾರಣೆಗಾಗಿ ಮುಖ್ಯ ಸಾರವನ್ನ ನೋಡೋಣ. ಮೊದಲನೇ ಪಾಯಿಂಟ್ ನಾನು ಓದ್ತೇನೆ. ಸಹೋದರನ ದೃಷ್ಟಿಯ ಅಭ್ಯಾಸ ಮಾಡುತ್ತಾ ಲೌಕಿಕ ಬಂಧನಗಳೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. ಬಹಳ ಯುಕ್ತಿಯಿಂದ ನಡಿಬೇಕಾಗಿದೆ. ವಿಕಾರಿ ದೃಷ್ಟಿಯೂ ಇರಲೇಬಾರದು. ಅಂತಿಮ ಸಮಯದಲ್ಲಿ ಸಂಪೂರ್ಣ ಪಾವನರಾಗಬೇಕಾಗಿದೆ. ಈ ಧಾರಣೆಯ ಅಂಶ ನಾವು ಮಾಡಿದ ಮಂಥನದ ಸಾರಾಂಶವೇ ಆಗಿದೆ. ಇಲ್ಲಿ ಯುಕ್ತಿಯಿಂದ ನಡೆಯುವುದು ಅನ್ನೋ ಪದ ಬಹಳ ಮುಖ್ಯ. ಯುಕ್ತಿ ಅಂದ್ರೇನು? ಯುಕ್ತಿ ಅಂದ್ರೆ ಜ್ಞಾನವನ್ನ ಬುದ್ಧಿಯಲ್ಲಿಟ್ಕೊಂಡು ಯಾರಿಗೂ ದುಃಖ ಕೊಡದೆ ಲೌಕಿಕ ಮತ್ತು ಅಲೌಕಿಕ ಎರಡೂ ಜವಾಬ್ದಾರಿಗಳನ್ನ ಪ್ರೀತಿಯಿಂದ ನಿಭಾಯಿಸೋದು. ನಮ್ಮ ಪವಿತ್ರ ದೃಷ್ಟಿ, ನಮ್ಮ ಶಾಂತ ವೃತ್ತಿಯ ಮೂಲಕವೇ ನಾವು ಜ್ಞಾನದ ಪರಿಚಯ ಕೊಡಬೇಕು, ವಾದವಿವಾದಗಳಿಂದಲ್ಲ. ಸರಿ. ಈಗ 2ನೇ ಧಾರಣಾ ಪಾಯಿಂಟ್. 2 ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಲು ಚೆನ್ನಾಗಿ ಓದಬೇಕು ಮತ್ತು ಪತಿತಪಾವನ ತಂದೆಯೊಂದಿಗೆ ಯೋಗವನ್ನಿಟ್ಟು ಪಾವನರಾಗಬೇಕಾಗಿದೆ. ಇದು ಆಸ್ತಿ ಪಡೆಯೋ ವಿಧಿಯನ್ನ ಸ್ಪಷ್ಟಪಡಿಸುತ್ತೆ. ಇದಕ್ಕೆ 2 ರೆಕ್ಕೆಗಳು ಬೇಕೇ ಬೇಕು: ಜ್ಞಾನ ಮತ್ತು ಯೋಗ. ಜ್ಞಾನ ಮತ್ತು ಯೋಗ. ಹೌದು. ಚೆನ್ನಾಗಿ ಓದೋದು ಅಂದ್ರೆ ಪ್ರತಿದಿನ ಮುರಳಿಯನ್ನ ಓದೋದು, ಕೇಳೋದು, ಮಂಥನ ಮಾಡಿ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಮತ್ತು ಯೋಗವನ್ನಿಡುವುದು ಅಂದ್ರೆ ಪತಿತಾಪಾವನನಾದ ಒಬ್ಬ ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡೋದು. ಜ್ಞಾನ ನಮ್ಗೆ ದಾರಿ ತೋರಿಸಿದ್ರೆ ಯೋಗ ಆ ದಾರಿಯಲ್ಲಿ ನಡೆಯೋಕೆ ಬೇಕಾದ ಶಕ್ತಿಯನ್ನು ಕೊಡುತ್ತೆ. ನಮ್ಮ ಪಾಪಕರ್ಮಗಳನ್ನ ಭಸ್ಮ ಮಾಡಿ ಪಾವನರನ್ನಾಗಿಸುತ್ತೆ. ಅಂದ್ರೆ ಇವೆರಡರ ಬ್ಯಾಲೆನ್ಸ್ ಇದ್ರೇನೆ ಸಂಪೂರ್ಣ ಆಸ್ತಿಗೆ ಹಕ್ಕುದಾರರಾಗೋದು. ಖಂಡಿತ. ಈಗ ಇಂದಿನ ವರದಾನವನ್ನು ನೋಡೋಣ. ವರದಾನ: ತಮ್ಮ ಸಂಪೂರ್ಣತೆಯ ಆಧಾರದ ಮೇಲೆ ಸಮಯವನ್ನು ಸಮೀಪಕ್ಕೆ ತರುವಂಥ ಮಾಸ್ಟರ್ ರಚಯಿತ ಭವ. ವಿವರಣೆ: ಸಮಯವು ತಮ್ಮ ರಚನೆಯಾಗಿದೆ. ತಾವು ಮಾಸ್ಟರ್ ರಚಯಿತರಾಗಿದ್ದೀರಿ. ರಚಯಿತನು ರಚನೆಯ ಆಧಾರದ ಮೇಲೆ ಆಧಾರಿತವಾಗಿರುವುದಿಲ್ಲ. ರಚಯಿತನು ರಚನೆಯನ್ನು ಅಧೀನ ಮಾಡುವನು. ಆದ್ದರಿಂದ ಈ ರೀತಿ ಎಂದಿಗೂ ಯೋಚಿಸದಿರಿ. ಸಮಯವೇ ಸ್ವತಃವಾಗಿ ಸಂಪೂರ್ಣರನ್ನಾಗಿ ಮಾಡಿಬಿಡುವುದು. ತಾವು ಸಂಪೂರ್ಣರಾಗಿ ಸಮಯವನ್ನು ಸಮೀಪದಲ್ಲಿ ತರಬೇಕಾಗಿದೆ. ಅದೇ ರೀತಿ ಯಾವುದೇ ವಿಘ್ನವು ಬಂದಿತೆಂದರೆ ಸಮಯದನುಸಾರ ಅವಶ್ಯವಾಗಿ ಹೋಗುವುದು. ಆದರೆ ಸಮಯಕ್ಕೆ ಮೊದಲು ಅದನ್ನು ಪರಿವರ್ತನಾ ಶಕ್ತಿಯ ಮೂಲಕ ಪರಿವರ್ತಿಸಿಬಿಡಿ. ಇದರಿಂದ ಆ ಪ್ರಾಪ್ತಿಯು ತಮಗೆ ಆಗುವುದು. ಸಮಯದ ಆಧಾರದ ಮೇಲೆ ಪರಿವರ್ತನೆ ಮಾಡಿದಿರೆಂದರೆ ಅದರ ಪ್ರಾಪ್ತಿ ತಮಗಾಗುವುದಿಲ್ಲ. ಓಂ ಶಾಂತಿ. ಆಹಾ, ಎಂಥ ಅದ್ಭುತವಾದ ಆತ್ಮ ಅಭಿಮಾನವನ್ನ ಜಾಗೃತಗೊಳಿಸುವ ವರದಾನ ಇದು. ಮಾಸ್ಟರ್ ರಚಯಿತ. ಹೌದು. ನಾವು ಸಾಮಾನ್ಯವಾಗಿ ನಮ್ಮನ್ನ ಸಮಯದ ಮತ್ತೆ ಸನ್ನಿವೇಶಗಳ ಅಧೀನರು ಅಂತ ಭಾವಿಸ್ತೀವಿ. ಕಾಲ ಬಂದಾಗ ಎಲ್ಲ ಸರಿ ಹೋಗುತ್ತೆ ಅಂತ ಕಾಯ್ತಾ ಕೂತ್ಕೋತೀವಿ. ನಿಜ. ಆದರೆ ಬಾಬಾ ನಮ್ಮ ನಿಜ ಸ್ವರೂಪದ ಅರಿವು ಮಾಡಿಸ್ತಿದ್ದಾರೆ. ನಾವು ಆತ್ಮರು, ಮಾಸ್ಟರ್ ರಚಯಿತರು. ಸಮಯ ನಮ್ಮ ರಚನೆ. ನಾವು ಸಮಯಕ್ಕಾಗಿ ಕಾಯ್ಬೇಕಾಗಿಲ್ಲ. ನಮ್ಮ ಶ್ರೇಷ್ಠ ಪುರುಷಾರ್ಥದಿಂದ, ನಮ್ಮ ಸಂಪೂರ್ಣತೆಯ ಸ್ಥಿತಿಯಿಂದ ನಾವು ಸ್ವರ್ಣಿಮ ಸಮಯವನ್ನ ಅಂದ್ರೆ ಸತ್ಯಯುಗವನ್ನ ಹತ್ತಿರಕ್ಕೆ ತರಬಹುದು. ಹೌದು. ಇದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ನೋಡಿದ್ರೆ ನಮ್ಮ ಜೀವನದಲ್ಲಿ ಯಾವುದೇ ವಿಘ್ನ ಅಥವಾ ಸಮಸ್ಯೆ ಬಂದಾಗ ಇದು ತನ್ನಷ್ಟಕ್ಕೆ ತಾನೇ ಕಾಲಕ್ರಮೇಣ ಸರಿಯಾಗತ್ತೆ ಅಂತ ಕಾಯಬಾರ್ದು. ಬದಲಾಗಿ ನಾನು ಮಾಸ್ಟರ್, ಸರ್ವಶಕ್ತಿವಾನ್ ಆತ್ಮ. ನನ್ನಲ್ಲಿ ಪರಿವರ್ತನಾ ಶಕ್ತಿ ಇದೆ. ನನ್ನ ಯೋಗ ಶಕ್ತಿಯಿಂದ ನಾನು ಈ ವಿಘ್ನವನ್ನ ಈಗ್ಲೇ ಪರಿವರ್ತಿಸ್ತೀನಿ ಅನ್ನೋ ಸಂಕಲ್ಪ ಮಾಡ್ಬೇಕು. ಸರಿ. ನಾವು ನಮ್ಮ ಸ್ವಪುರುಷಾರ್ಥದಿಂದ ಸಮಸ್ಯೆಯನ್ನ ಪರಿವರ್ತಿಸಿದಾಗ ಅದರಿಂದ ಸಿಗೋ ಶಕ್ತಿ ಮತ್ತು ಅನುಭವದ ಪ್ರಾಪ್ತಿ ನಮ್ಗೆ ಸಿಗುತ್ತೆ. ಸಮಯದ ಮೇಲೆ ಬಿಟ್ರೆ ಆ ಪ್ರಾಪ್ತಿ ನಮ್ಗೆ ದಕ್ಕೋದಿಲ್ಲ. ಇದು ನಮ್ಮ ಆತ್ಮವಿಶ್ವಾಸವನ್ನ ಉನ್ನತ ಶಿಖರಕ್ಕೆ ಕೊಂಡೊಯ್ಯೋ ವರದಾನ. ಈಗ ಸ್ಲೋಗನ್ ನೋಡೋಣ.
ಕರ್ಮ ಮತ್ತು ಯೋಗದ ಸಮತೋಲನವನ್ನಿಡುವರೇ ಸತ್ಯ ಕರ್ಮಯೋಗಿಯಾಗಿದ್ದಾರೆ. ಇದು ಕರ್ಮಯೋಗದ ಬಹಳ ಸುಂದರವಾದ ಸರಳವಾದ ವ್ಯಾಖ್ಯಾನ. ಕೇವಲ ಕರ್ಮದಲ್ಲಿ ಮುಳುಗಿರೋದು ಕರ್ಮಯೋಗ ಅಲ್ಲ, ಅಥವಾ ಕೇವಲ ಯೋಗದಲ್ಲಿ ಕೂರೋದು ಕೂಡ ಕರ್ಮಯೋಗ ಅಲ್ಲ. ಹೌದು. ಕರ್ಮ ಮಾಡುವಾಗಲೂ ತಂದೆಯ ನೆನಪಿನ ಸಹಯೋಗ ಇರಬೇಕು. ಯೋಗ ಮಾಡುವಾಗಲೂ ವಿಶ್ವಸೇವೆಯ ಕರ್ತವ್ಯದ ಸ್ಮೃತಿ ಇರಬೇಕು. ಈ ಎರಡರ ನಡುವೆ ಯಾರು ಸಮತೋಲನ ಕಾಯ್ದುಕೊಳ್ತಾರೋ ಅವರೇ ಸತ್ಯವಾದ ಕರ್ಮಯೋಗಿ. ಅವರೇ ಸತ್ಯ ಕರ್ಮಯೋಗಿ. ಈಗ ಅವ್ಯಕ್ತ ಸೂಚನೆಯನ್ನು ನೋಡೋಣ. ಅವ್ಯಕ್ತ ಸೂಚನೆಗಳು. ಈ ಅವ್ಯಕ್ತ ಮಾಸದಲ್ಲಿ ಬಂಧನಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಎಲ್ಲಿಯವರೆಗೆ ಕರ್ಮೇಂದ್ರಿಯಗಳ ಆಧಾರವಿರುವುದೋ ಅಲ್ಲಿಯವರೆಗೆ ಕರ್ಮವನ್ನು ಮಾಡಲೇಬೇಕು. ಆದರೆ ಅದು ಕರ್ಮಬಂಧನ ಅಲ್ಲ, ಕರ್ಮ ಸಂಬಂಧ. ಜೀವನ ಮುಕ್ತ ಸ್ಥಿತಿಯಂದ್ರೆ ಯಶಸ್ಸು ಹೆಚ್ಚು ಮತ್ತು ಕರ್ಮದ ಹೊರೆಯಿಲ್ಲ. ಯಾರು ಮುಕ್ತರೋ ಅವರು ಸದಾ ಸಫಲತಾಮೂರ್ತಿಯಾಗಿರುತ್ತಾರೆ. ಜೀವನ ಮುಕ್ತ ಆತ್ಮ ಸದಾ ನಶೆಯಿಂದ ಹೇಳುತ್ತದೆ, ವಿಜಯ ನಿಶ್ಚಿತವಾಗಿದೆ, ಯಶಸ್ಸು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಓಂ ಶಾಂತಿ. ಇಲ್ಲಿ ಕರ್ಮಬಂಧನ ಮತ್ತು ಕರ್ಮ ಸಂಬಂಧದ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನ ಸ್ಪಷ್ಟಪಡಿಸಲಾಗಿದೆ. ಸಾಮಾನ್ಯ ಮನುಷ್ಯರು ಕರ್ಮದ ಫಲದ ಬಗ್ಗೆ ಚಿಂತಿಸ್ತಾ ದುಃಖಪಡ್ತಾ ಕರ್ಮ ಮಾಡ್ತಾರೆ. ಅದೇ ಕರ್ಮಬಂಧನ. ಸರಿ. ಆದ್ರೆ ಜ್ಞಾನಿ ಆತ್ಮರು ನಿಮಿತ್ತ ಭಾವದಿಂದ ಸಾಕ್ಷಿಯಾಗಿ ತಮ್ಮ ಕರ್ತವ್ಯ ಮಾಡ್ತಾರೆ, ಫಲದ ಬಗ್ಗೆ ಚಿಂತಿಸಲ್ಲ. ಇದುವೇ ಕರ್ಮ ಸಂಬಂಧ. ಈ ಸ್ಥಿತಿಯೇ ಜೀವನ ಮುಕ್ತ ಸ್ಥಿತಿ. ಹೌದು. ಈ ಸ್ಥಿತಿಯಲ್ಲಿ ಮಾಡಿದ ಪ್ರತಿಯೊಂದು ಕರ್ಮದಲ್ಲೂ ಯಶಸ್ಸು ನಿಶ್ಚಿತ. ಯಾಕೆಂದ್ರೆ ಅಲ್ಲೇ ಕರ್ಮದ ಹೊರೆ ಇರೋದಿಲ್ಲ, ಬದಲಾಗಿ ತಂದೆಯ ನೆನಪಿನ ಶಕ್ತಿ ಮತ್ತು ಸಹಯೋಗ ಇರುತ್ತೆ. ಓಂ ಶಾಂತಿ. ನಾನು ಈ ದೇಹದಿಂದ ಭಿನ್ನವಾದ ಒಂದು ಶ್ರೇಷ್ಠ ಚೈತನ್ಯ ಶಕ್ತಿ, ಆತ್ಮ, ನನ್ನ ಸಂಪೂರ್ಣ ಸ್ವರೂಪದಲ್ಲಿ ಸ್ಥಿತಳಾಗುತ್ತೇನೆ. ನಾನು ಸಾಧಾರಣ ಆತ್ಮನಲ್ಲ, ನಾನು ಮಾಸ್ಟರ್ ರಚಯಿತೆ. ಸಮಯ ನನ್ನ ರಚನೆಯಾಗಿದೆ. ನಾನು ಸಮಯದ ಅಧೀನಳಲ್ಲ. ನನ್ನ ಸಂಪೂರ್ಣತೆಯ ಆಧಾರದ ಮೇಲೆ ನಾನು ಸಮಯವನ್ನು ಹತ್ತಿರಕ್ಕೆ ಕರೆಯುತ್ತಿದ್ದೇನೆ. ನಾನು ಸಮಯಕ್ಕಾಗಿ ಕಾಯುವುದಿಲ್ಲ, ಸಮಯವೇ ನನಗಾಗಿ ಕಾಯುತ್ತಿದೆ. ನನ್ನ ಎದುರು ಯಾವುದೇ ವಿಘ್ನಗಳು ಬಂದರೂ ನನ್ನಲ್ಲಿರುವ ಪರಿವರ್ತನಾ ಶಕ್ತಿಯಿಂದ ಆ ವಿಘ್ನಗಳನ್ನು ಕ್ಷಣಾರ್ಧದಲ್ಲಿ ಸಮಾಪ್ತಿ ಮಾಡುತ್ತೇನೆ. ನಾನು ಸಮರ್ಥ ಆತ್ಮ. ನನ್ನ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಕರ್ಮವೂ ಸತ್ಯಯುಗವನ್ನು ಹತ್ತಿರಕ್ಕೆ ತರುತ್ತಿದೆ. ನನ್ನ ದೃಷ್ಟಿ ಮತ್ತು ವೃತ್ತಿಯಿಂದ ನಾನು ಸಮಯವನ್ನು ಪರಿವರ್ತನೆ ಮಾಡುತ್ತಿದ್ದೇನೆ. ನಾನು ವಿಜಯಿರತ್ಮ, ನಾನು ಮಾಸ್ಟರ್ ರಚಯಿತೆ. ಓಂ ಶಾಂತಿ. ಅಣ್ಣಂದಿರೆ, ಅಕ್ಕಂದಿರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ವರದಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗ್ಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ. ನಾನು ನನ್ನ ಸಂಪೂರ್ಣತೆಯ ಮೂಲಕ ಸಮಯವನ್ನು ಸಮೀಪಕ್ಕೆ ತರುವ ಮಾಸ್ಟರ್ ರಚಯಿತ ಆಗಿದ್ದೇನೆ.